ನಮಸ್ತೆ ಆದ್ಮೇಲೆ ನಾವು ಇವತ್ತು ಯರಾಪೋತನಹಳ್ಳಿ ತೋಟದಲ್ಲಿ ಇದ್ದೀವಿ. ಇಲ್ಲಿ ಲಾವಂಚ ಅಲ್ಲಿ ಬರ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಈಗ ಅಲ್ಲಿ ಜಟ್ರೋಪ ಅಲ್ಲಿ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಆಮೇಲೆ ಇದು ಬೋರ್ ಪಕ್ಕದಲ್ಲಿ ನೀರು ಹಾಗೆ ಇದೆ. ಆಮೇಲೆ ಇದೆಲ್ಲ ನಾವೀಗ ಲಾವಂಚ ಇನ್ನು ನಡ್ಬೇಕಾಗಿರೋದು ಇನ್ನು ಇಲ್ಲಿ ಇಟ್ಕೊಂಡಿದೀವಿ. ಇಲ್ಲಿ ಕೆಲವು ಹಣ್ಣಿನ ಗಿಡಗಳು ಹಾಗೆ ಬಾಕಿ ಇದೆ. ಇಲ್ಲಿ SPM ಲೈನ್ ಅಲ್ಲಿ ನಾವು ಲಾವಂಚ ಮತ್ತೆ ಇಲ್ಲಿ ಸ್ವಲ್ಪ ಕರೆಂಟ್ ಕಂಬ ಇದೆ ಅಂದ್ಬಿಟ್ಟು ಇಲ್ಲಿ SPM ನ ನಾವು ಇಲ್ಲಿ ಹಾಕಕ್ಕೆ ಹೋಗಿಲ್ಲ. ಇಲ್ಲೆಲ್ಲ ಅರಳು ಗಿಡ ಹಾಕಿದ್ದೇವೆ. ಇಲ್ಲಿ ಕ್ರೋಟನ್ ಇದೆ. ಇಲ್ಲಿ ಲಾವಂಚ ಅದ್ರ ಪಾಡಿಗೆ ನಡೀತಾ ಇದೆ. ಹಾಗೆ ಇಲ್ಲಿ ಆ ಗ್ಲಿಸಿಡಿಯಾ ನಾವು ಈ ಕಡ್ಡಿಗಳನ್ನ ನೋಡಿ ಈ ರೀತಿ ತಮ್ಮನ್ನ ಎರಡು ಕಂಬದ ಮಧ್ಯದಲ್ಲಿ ಒಂದು ಗ್ಲಿಸಿಡಿಯಾ. ಇಲ್ಲಿ ನೀವು ಇಲ್ಲಿ ಒಂದು 4 ಅಡಿ 5 ಅಡಿ ಇಷ್ಟು ಕಟ್ಕೊಟ್ರೆ ಸಾಕು. ಒಂದು ಸ್ವಲ್ಪ ಹೈಟ್ ಇದೆ, ಪರವಾಗಿಲ್ಲ. ಅದನ್ನ ಯಾವಾಗಲೂ ನೋಡುವಾಗ ಬುಡನ ಕೆಳಗಡೆ ಹಾಕಿ ಇದು ಮಾಡ್ಕೋಬೇಕು. ಹಾಗೆ ನೀವು ನಡ್ಕೊಳ್ಬೇಕಾದ್ರೆ ಸ್ಟಮ್ಮು ದಪ್ಪ ಇರಬೇಕು. ಹೀಗೆ ಕಡ್ಡಿ ಎಲ್ಲ ಸೌದಿಗಿವುದೆಲ್ಲ ಈ ಥರ ಸಿಪ್ಪೆಲ್ಲ ಹೋಗ್ಬಾರ್ದು. ನಾಳೆ ಬಿದ್ದರೆ ಅದು ಆಟೋಮೆಟಿಕ್ ಇರ್ತದೆ. ಅವಾಗ ಇಲ್ಲಿ ಜಿಗ್ಜಾಗ್ ಹಾಕ್ಬಿಟ್ಟು ಇದು ಟೈಟ್ ಆಗಿರ್ತದೆ. ಈ ಕಲ್ಲಿನ ಮಧ್ಯದಲ್ಲಿ ನೀವು ಒಂದನ್ನು ಈ ಥರ ಹಾಕೊಳ್ಬೋದು. ಈ ಥರ ಇದು ಮಳೆ ಚೆನ್ನಾಗಿ ಬಿತ್ತು, ಇಲ್ಲಿ ಟ್ರಿಪ್ಪಲ್ಲಿ ನೀರು ಬಿಡೋದ್ರಿಂದ ಏನಾಗ್ತದೆ, ಇದು ಕಣ್ಣಾಗಿ ಕ್ಲೀನಾಗಿ ಸಿಗಿಕೊಳ್ತದೆ. ನಿಮ್ಗೆ ಈ ಹೈಟ್ ಇದ್ರೆ ಸಾಕು. ಇದು ಹಾಕಿರೋದು ಎಕ್ಸ್ಟ್ರಾ ಆಯ್ತು ಇದು ಇವಾಗ. ಹಾಗೆ ಇಲ್ಲೆಲ್ಲ ನಾವು ಹಾಕಿರೋ ಗಿಡಗಳು ಅಲ್ಲಿದೆ. ಇನ್ನು ಕೆಲವು ಗಿಡಗಳು ಇಲ್ಲಿ SPMದು ಸಿಲ್ವರು, ಬೇವು, ಹೆಬ್ಬೇವು ಎಲ್ಲ ಇಲ್ಲಿ ಹಾಗೆ ಉಳಿದಿದೆ. ಇದು ಎಲ್ಲಾದ್ರೂ ಮಧ್ಯದಲ್ಲಿ ಏನಾದರೂ ಹೋಯ್ತು ಅಂದರೆ ನಾವು ಇದನ್ನ ತೆಗೆದು ಬೇರೆ ಕಡೆಗೆ ಇದನ್ನ ಹಾಕ್ಬೋದು. ಹಾಗೆ ಇದು ಅಗಸೆ ಲೈನು ನಿಮಗೆ ಇಲ್ಲಿ ಕಾಣಿಸ್ತದೆ. ಇಲ್ಲಿ ಒಂಚೂರು ಶಾರ್ಟ್ ಆಗಿ ಒಂದು ಲೈನು ಅಡ್ಡ ಬಂದಿದೆ. ಇದೆಲ್ಲ ನುಗ್ಗೆ ಲೈನಲ್ಲಿ ಈ ಥರ ಹಾಕೊಂಡಿದೆ. ಇದು ಅಗಸೆ ಲೈನು, ಒಂದು ನುಗ್ಗೆ ಲೈನು, ಇನ್ನೊಂದು ಇದು ಗ್ಲಿಸಿಡಿಯಾದ ಲೈನು. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಈಗಾಗಲೇ ನಮ್ಮ ಇದರಲ್ಲಿ ಸೆಣಬು ಚೆನ್ನಾಗಿ ಬಂದಿದೆ. ಈ ರೀತಿ ಹಸಿರುಮಯವಾಗಿರ್ಬೇಕು ಎಲ್ಲ ಕಡೆ. ಅವಾಗ ಏನಾಗ್ತದೆ, ನಿಮ್ಗೆ ಒಂದು ಸಣ್ಣ ಒಂದು ಮಳೆ ಬಿದ್ರೂ ನೀರನ್ನು ಅದು ಚೆನ್ನಾಗಿ ಇಟ್ಕೊಳ್ತದೆ. ಮತ್ತೆ ಜಾಸ್ತಿ ಕಳೆ ಬರಲಿಕ್ಕೆ ಬಿಡೋದಿಲ್ಲ ಅದು. ಈ ನವಧಾನ್ಯಗಳನ್ನ ಹಾಕೋದ್ರಿಂದ ಏನಾಗ್ತದೆ, ನಮಗೆ ಕಳೆಗಳು ನೋಡಿ ಈಗ ಇದ್ರೊಳಗಡೆ ಯಾವುದೇ ಕಳೆಗಳು ಬರೋಲ್ಲ. ಇದೆಲ್ಲ ಚೆನ್ನಾಗಿ ಬೆಳೆದಿರ್ತದೆ. ಇಲ್ಲಿ ನುಗ್ಗೆ ಗಿಡದಲ್ಲಿ ಇದ್ರ ಪಕ್ಕದಲ್ಲಿ ನಾವು ಒಂದು ಅಡಿ 1 ಅಡಿ ನೋಡಿ, ಒಂದು ಇಷ್ಟ ಆಗಲ್ಲ ಆ ಕಡೆ ಈ ಕಡೆ 1 ಅಡಿ 1.5 ಅಡಿ ಕ್ಲೀನ್ ಮಾಡ್ಕೊಂಡು ಸಾಕು. ಆಗ ಲೈನ್ ಅಂದ್ರೆ ಸ್ಟ್ರೈಟ್ ಆಗಿರ್ತದೆ. ಆಮೇಲೆ ಅದನ್ನ ಕಟ್ ಮಾಡಿ ನಾವು ಅದನ್ನ ಮುಗಿಸ್ಕೊಳ್ಬೋದು. ಇಲ್ಲಿ ಈ ಕಡೆ ಗೌರಿಬಿದನೂರು ಏರಿಯಾದಲ್ಲಿ ಮಳೆ ಭಾಳ ಕಡಿಮೆ. ಆದರೆ ಇಲ್ಲಿ ಏನಾಗಿದೆ, ಈಗ ನಾವು ಸ್ವಲ್ಪ ಬಂದ್ಮೇಲೆ ಇಲ್ಲಿ 5-6 ಮಳೆನೇ ಜಾಸ್ತಿ ಆಗಿದೆ. ಇಲ್ಲಿ ಮಳೆ ಸ್ವಲ್ಪ ಈ ಕಡೆಗೆ ಜಾಸ್ತಿ ಆಗಿದೆ, ಬಾಕಿರೋ ಕಡೆಗೆ ಮಳೆ ಎಲ್ಲ ಕಡಿಮೆ ಆಗಿದೆ. ಈಗ ನುಗ್ಗೆ ಸಾಲು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಅದು ಎಡಗಡೆ ಬಲಗಡೆ ಸ್ವಲ್ಪ ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಅದ್ರ ಪಾಡಿಗೆ ಅದು ಫ್ರೀಯಾಗಿ ಬಂದ್ಬಿಡುತ್ತೆ. ಹಾಗೆ ಅಗಸೆ ಲೈನು ಇದು ಅಷ್ಟೇ ನೇರವಾಗಿ ಸ್ಟ್ರೈಟ್ ಆಗಿ ಆಗಲೇ ಈಗ ಒಂದು ತಿಂಗಳು 1.5 ತಿಂಗಳ ಹತ್ರ ಆಯ್ತಾ ಬಂತು. ಆಮೇಲೆ ಇದು ಅಗಸೆ, ಇದು ನುಗ್ಗೆ. ಆಮೇಲೆ ಇಲ್ಲೆಲ್ಲ ಮಧ್ಯದಲ್ಲಿ ನಾವು ಸ್ವಲ್ಪ ಅರಿಶಿಣವನ್ನು ಹಾಕಿದ್ದು, ಅರಿಶಿಣದ ಲೈನ್ ಎಲ್ಲ ಇಲ್ಲಿ ಮಧ್ಯದಲ್ಲಿ ನಾವು ಸ್ವಲ್ಪ ಬಿತ್ತನೆಗಿಂತ ಹಳದಿ ಹಾಕೊಂಡಿದ್ದೇವೆ. ಹಳದಿ ಇದು ಅರಿಶಿಣದ ಇದನ್ನ ಹಾಕೊಂಡಿದ್ದೀವಿ. ಈಗ ಉರುಳಿ ಈ ಹೈಟ್ ಬಂದಿದೆ. ಇದ್ರದ್ದು ನಾವು ಕಸಿ ಬಿಟ್ಟಿದ್ದೀವಿ. ಈಗ ಇದನ್ನ ಹೀಗೆ ಇಲ್ಲಿ ಕಿತ್ತು ನಾವು ಇದನ್ನ ಇಲ್ಲೇನೆ ಭೂಮಿಗೆ ಇಲ್ಲಿ ಹಾಕಿ ಹೊಸ ಉರುಳಿನ ಹಾಕಬೇಕು. ಇಲ್ಲದ್ರೆ ಏನಾಗ್ತದೆ, ಈ ಗಿಡದ ಮೇಲೆ ಇದು ಹೀಗೆ ಸ್ವಲ್ಪ ದೂರದಲ್ಲಿ ಹಸಿದಾಗ್ಬೇಕು, 1 ಅಡಿ ದೂರದಲ್ಲಿ ಹೀಗೆ ಹಾಕ್ಬೇಕು. ಇಲ್ಲಾಂದ್ರೆ ಡ್ರಮ್ನಲ್ಲಿ ನಾವು ಕೊಳೆ ಹಾಕಿ ಅದನ್ನ ಮಾಡ್ಬೋದು. ಇದು ಅರಿಶಿಣ ಬಂದಷ್ಟು ಬರ್ತದೆ. ಒಟ್ಟಿನಲ್ಲಿ ಹಾಕಿದ್ದು ಸೀಸನ್ ಸ್ವಲ್ಪ ಲೇಟೇ ಆದರೂ ಬಂದಿದೆ. ಹಾಗೆ ಇದು ಅಗಸೆ, ಇದೆಲ್ಲ ನೋಡಿ ಅರಿಶಿಣ ಎಲ್ಲ ಈಗ 40 ದಿನಕ್ಕೆಲ್ಲ ಅರಿಶಿಣ ಹೀಗೆ ಎಲ್ಲ ಹುಟ್ಬಿಡುತ್ತೆ. ಇದರ ಅರಿಶಿಣ ಅಲ್ಲಿ ಹುಟ್ಟುತ್ತೆ. ಅದು 1 ಅಡಿಗೆ 1 ಸೀಸನ್ ಹಾಕಿದ್ವಿ. ಇದು ಇಲ್ಲಿ ಗ್ಲಿಸಿಡಿಯಾ. ಮತ್ತೆ ಈಗ ನಮ್ಮ ಜಮೀನು ಸುತ್ತ ಇರುವಂತಹ ರಸ್ತೆ ಜಾಗದಲ್ಲಿ ನಾವು ಹೀಗೇನೆ ಬಿಟ್ಬಿಡ್ಬೇಕು. ಅವಾಗ ಒಂದು ಸಣ್ಣ ಮಳೆ ಬಿದ್ರೂ ನಿಮ್ಗೆ ಏನಾಗ್ತದೆ, ಅದು ನೀರೆಲ್ಲ ಭೂಮಿ ಕುಡ್ಕೊಳ್ತದೆ. ಬೋರು ಆಟೋಮೆಟಿಕ್ ಅದು ರೀಚಾರ್ಜ್ ಆಗ್ತದೆ. ಹಾಗೆ ಇದು SPM ಲೈನಲ್ಲಿ ಲಾವಂಚನ ಇದೆ, ಕ್ರೋಟನ್ ಇದೆ. ಆಮೇಲೆ SPM ನಿಮ್ಗೆ ಗೊತ್ತಿಲ್ಲ, ಸಿಲ್ವರು, ಹೆಬ್ಬೇವು, ಮಹಾಗನಿ ಎಲ್ಲ ಇದೆ. ಇಲ್ಲೆಲ್ಲ ಇವಾಗ ಜಟ್ರೋಪ ಈಗ ಬರ್ತಾ ಇದೆ. ಪ್ರತಿ ಒಂದು ಕಡೆನೂ ಇದು ಹೊಸ ತೋಟ ಆಗಿರೋದ್ರಿಂದ ಈ 2 ಕಲ್ಲು ಕಂಬದ ಮಧ್ಯದಲ್ಲಿ ಒಂದೊಂದು ಗ್ಲಿಸಿಡಿಯಾ. ಇದು ಏನಾಗ್ತದೆ, ಟೈಟ್ ಆಗಿರ್ತದೆ. ಈ ತರ ಜಿಗ್ಜಾಗಿ ಹಣ್ಣು ಹಾಕ್ಬಿಡ್ಬೇಕು. ಅವಾಗ ಇದು
ಗಟ್ಟಿಯಾಗಿರ್ತದೆ, ಇದು ಚಿಗುರ್ತದೆ. ಆಮೇಲೆ ನಮ್ಗೆ ಇದನ್ನ ನೆಕ್ಸ್ಟ್ ಇಯರ್ ಬೇಕಾದ್ರೆ ನಾವು ಹೇಗೆ ಕಟ್ ಮಾಡೋದು ಹೋಗ್ಬೋದು. ಈ ರೀತಿ ನಾವು ಇದೆಲ್ಲ ಕಡ್ಡಿಗಳನ್ನ ಈ ತರ ಹಾಕೋಬೇಕು. ಇದೆಲ್ಲ ಹೀಗೆ ಬರ್ತಾ ಇದೆ. ಹಾ ಇದೆಲ್ಲ ಬರ್ತಾ ಇದೆ. ಗ್ಲಿಸಿಡಿಯಾ ಎಲ್ಲ ಲೈನು ಇದು ನೋಡಿ, ಇದು ಅಷ್ಟೇ. ಈಗ ಗ್ಲಿಸಿಡಿಯಾ ಲೈನ್ ಎಲ್ಲ ಕಂಪ್ಲೀಟ್ ಇದೆಲ್ಲ ಕ್ಲೀನ್ ಆಗಿರೋದ್ರಿಂದ ಇಲ್ಲಿ ಗ್ಲಿಸಿಡಿಯಾ ಹೈಟ್ ಬಂದಿದೆ, ಎಲ್ಲ ಚಿಗುರಿದೆ. ಪುನಃ ಇದು ಎಲ್ಲ ಮಾಡಿದ್ವಿ, ಅದನ್ನ ಈಗ ನಾವು ಕಟ್ ಮಾಡಿ ಪುನಃ ಅಲ್ಲಿಗೆ ಹಾಕೊಳ್ಬೋದು. ಇದೆಲ್ಲ ಮಾವು ತೆಂಗಿನ ಗಿಡಕ್ಕೆ ಈ ತರ ಕೋಲ್ ಕಟ್ಬಿಟ್ಟು ನಾವು ಸುತ್ತಲಿ ಹಾಕದಲ್ಲಿ 3 ಗಂಟೆ ನೆಯ್ಯಿ ಹಾಕ್ಬೇಕು. ಅವಾಗ ಏನಾಗ್ತದೆ, ಗಾಳಿಗೆ ಅದು ಇದಾಗ್ತದೆ. ಈ ತರ ನಾವು 8 ಆಕಾರದಲ್ಲಿ ಗಂಟನ್ನ ಹಾಕ್ಬೇಕು. ಕೆಳಗಡೆ 1 ಗಂಟೆ ಅದು ಫ್ರೀ ಇರಬೇಕು. ಎರಡನೇದು, ಇದೊಂದ್ ಸಮಯ ನೀವೇನಾದ್ರೂ ಒಂದು 3 ತಿಂಗಳಾಗಿ ನೀವೇನಾದ್ರು ಮರ್ತೋದ್ರು ಈ ಸುತ್ತಲಿ ಹಾಕ ಏನಾಗ್ತದೆ, ಅದು ಕಟ್ ಆಗಿ ಗಿಡ ಎಲ್ಲ ಸ್ವಲ್ಪ ಫ್ರೀ ಆಗ್ಬಿಡುತ್ತೆ. ಅದೇ ನೀವು ಪ್ಲಾಸ್ಟಿಕ್ ನಟ್ರೆ ಪ್ಲಾಸ್ಟಿಕ್ ಹಾಕಿದ್ರೆ ಕಟ್ಟಿದ್ರೆ ಅದು ಯಾವುದೇ ಕಾರಣಕ್ಕೂ ಕೀಳೋದಿಲ್ಲ, ಅದರಿಂದ ಗಿಡಕ್ಕೆ ಅದು ತೊಂದರೆ ಆಗ್ತದೆ. ಅದರಿಂದ ನಾವು ಯಾವಾಗ್ಲೂ ಸುತ್ತಲಿ ಹಗ್ಗವನ್ನೇ ನಾವು ಅಲ್ಲಿ ಬಳಸ್ಬೇಕು. ಇದೆಲ್ಲ ಆಗುತ್ತೆ ಗಿಡದ ಲೈನು. ಇದು ಗ್ರೀಸಿಡಿಯಾ, ಗ್ರೀಸಿಡಿಯಾ ಲೈನು ಈ ತರ ಇಲ್ಲೆಲ್ಲ ಕ್ಲೀನ್ ಆಗಿ ಮಾಡ್ಕೊಂಡ್ವಿ. ಗ್ರೀಸಿಡಿಯಾ ಲೈನ್ ಕ್ಲೀನ್ ಮಾಡ್ಕೊಂಡ್ರೆ ಅವೆಲ್ಲ ಯಾವ್ದು ಒಂದೂ ಇಲ್ಲಿ ಫೇಲ್ ಆಗಿಲ್ಲ. ಎಲ್ಲವೂ ನಾವು ನಚ್ಚಿದ ಗಿಡಗಳೆಲ್ಲ ಇಲ್ಲಿ ಬಂದಿದೆ. ಇಲ್ಲಿ ನಿಮಗೆ ವಾಟರ್ ಆಪಲ್ ಗಿಡನು ಬಹಳ ಇಲ್ಲಿ ಚೆನ್ನಾಗಿ ಬಂದಿದೆ. ಮಧ್ಯದಲ್ಲಿ ಇಲ್ಲಿ ಇದು ಇದು ಅಷ್ಟೇ. ಇದೆಲ್ಲ ನಮ್ಗೆ ಇಲ್ಲಿ ಉರುಳಿ ಗಿಡವನ್ನ ನಾವು ಇದೇನ್ ಮಾಡ್ಬೇಕು, ಕಿತ್ತಾಕ್ಬೇಕು ಕ್ಲೀನ್ ಆಗಿ. ಅಲ್ಲಿ ಮಲ್ಚಿಂಗ್ ಮಾಡ್ಕೊಬೇಕು, ಇಲ್ಲಿ ಮಲ್ಚಿಂಗ್ ಮಾಡ್ಕೊಬೇಕು. ಈಗ ಅರಶಿನೆಲ್ಲ ಈ ತರ ಇಲ್ಲಿ ಬಿಡಿಸ್ತಾ ಇದೀವಿ. ಇದು ಮೊದಲೇ ಅರಶಿನ ಬಿಡಿಸ್ಬೇಕಾಯ್ತು, ಬಿಡಿಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ತಾಕತ್ತಾಗಿ ಬರೋದು. ಕೆಲವೊಮ್ಮೆ ಮಳೆ ಜಾಸ್ತಿ ಆದಾಗ ಅಥವಾ ಕೆಲಸದವ್ರದ್ದು ಏನಾದ್ರು ಸಮಸ್ಯೆ ಆದಾಗ ಈ ತರ ಹಿಂಗೆ ಬಾಕಿ ಆಗ್ಬೋದು. ಈಗ ನೋಡಿ, ಈಗ ಇಲ್ಲಿ ಈ ತರ ಇದ್ರೊಳಗಡೆ ಈಗ ಅರಶಿನ ಇದೆ, ಈಗ ಇದನ್ನ ಬಿಡಿಸಿ ಫ್ರೀ ಮಾಡ್ಬೇಕು. ಇದು ಮೊದಲೇ ಇದನ್ನ ಸ್ವಲ್ಪ ಚಿಕ್ಕದಾಗಿದ್ದಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ರೆ ಚೆನ್ನಾಗಿರೋದು.